ಸಂಗೀತ ಲೋಕದಲ್ಲಿ ವರ್ಷಗಳ ಕಾಲ ತಮ್ಮದೇ ಆದ ಮುದ್ರೆ ಒತ್ತಿದ ಅರ್ಜುನ್ ಜನ್ಯ ಅವರು ಇದೀಗ ನಿರ್ದೇಶಕರಾಗಿ ಹೊಸ ಇನ್ನಿಂಗ್ಸ್ ಆರಂಭಿಸಿದ್ದಾರೆ. 45 ಅವರ ಮೊದಲ ನಿರ್ದೇಶನದ ಸಿನಿಮಾ ಅನ್ನೋದೇ ದೊಡ್ಡ ಚಾಲೆಂಜ್. ಅದರಲ್ಲೂ ಮಲ್ಟಿಸ್ಟಾರರ್, ಬಿಗ್ ಬಜೆಟ್, ಗ್ರಾಫಿಕ್ಸ್ ತುಂಬಿದ ಸಿನಿಮಾ ಆಯ್ಕೆ ಮಾಡಿಕೊಂಡಿರುವುದು ಅವರ ಆತ್ಮವಿಶ್ವಾಸಕ್ಕೆ ಸಾಕ್ಷಿ. ಈ ಎಲ್ಲಾ ಭಾರವನ್ನ ಅವರು ಹೇಗೆ ನಿಭಾಯಿಸಿದ್ದಾರೆ ಅನ್ನೋದೇ ಈಗ ಸಿನಿ ಪ್ರೇಕ್ಷಕರ ಕುತೂಹಲ. ಕಥೆ ಶುರುವಾಗೋದೇ ಒಬ್ಬ ಸಾಮಾನ್ಯ IT ಉದ್ಯೋಗಿಯ ಜೀವನದಿಂದ. ವಿನಯ್ ಅಂದ್ರೆ ರಾಜ್ಬಿ ಶೆಟ್ಟಿ. ದಿನವೂ ಕಚೇರಿ, ಮನೆ, ತಾಯಿ ಮತ್ತು ಪ್ರೀತಿಸಿದ ಹುಡುಗಿ, ಇಷ್ಟೇ ಅವನ ಪ್ರಪಂಚ. ಮಧ್ಯಮ ವರ್ಗದ ವ್ಯಕ್ತಿಯ ದಿನಚರಿ, ಕನಸು, ಒದ್ದಾಟ ಎಲ್ಲವೂ ನಮಗೆ ಪರಿಚಿತವಾಗಿ ಕಾಣಿಸುತ್ತೆ. ಇಂತಹ ಸರಳ ಬದುಕಿಗೆ ಏಕಾಏಕಿ ರಾಯಪ್ಪ ಅಂದ್ರೆ ಉಪೇಂದ್ರ ಹಾಗೂ ಶಿವಪ್ಪ ಅಂದ್ರೆ ಶಿವರಾಜ್ ಕುಮಾರ್ ಎಂಟ್ರಿ ಕೊಡ್ತಾರೆ. ಅಲ್ಲಿಂದಲೇ ಕಥೆ ಹೊಸ ತಿರುವು ಪಡೆದುಕೊಳ್ಳುತ್ತೆ. ಒಂದು ಕನಸು, ಒಂದು ಗೊಂದಲ, ನಿಜ ಸುಳ್ಳಿನ ಮಧ್ಯೆ ಸಿಲುಕಿಕೊಂಡ ನಾಯಕನ ಮನಸ್ಸಿನ ಹೋರಾಟ ಶುರುವಾಗುತ್ತೆ. ಜೀವನವೇ ತಲೆ ಕೆಳಕಾಗುತ್ತೆ. ಇದೇ ಹಂತದಲ್ಲಿ 45 ದಿನಗಳ ಆಟ ಆರಂಭವಾಗುತ್ತೆ. ರಾಯಪ್ಪ, ಶಿವಪ್ಪ ಯಾಕೆ ಬರ್ತಾರೆ, ಹೇಗೆ ಬರ್ತಾರೆ ಅನ್ನೋದನ್ನ ಹೇಳ್ಬಿಟ್ರೆ ಸಿನಿಮಾದ ಅಸಲಿ ಮಜಾ ಹಾಳಾಗ್ಬಿಡುತ್ತೆ. ಅದನ್ನ ಥಿಯೇಟರ್ನಲ್ಲಿ ಕುಳಿತು ನೋಡಿದ್ರೇನೆ ಫೀಲ್ ಆಗೋ ವಿಷಯ. ಇಷ್ಟರ ಮಟ್ಟಿಗೆ ಅರ್ಜುನ್ ಜನ್ಯರನ್ನ ನಾವು ಮ್ಯೂಸಿಕ್ ಡೈರೆಕ್ಟರ್ ಆಗಿಯೇ ನೋಡಿದ್ವಿ. ಮೆಲೋಡಿ ಹಾಡುಗಳು ಅಂದರೆ ಅವರ ಹೆಸರು ನೆನಪಿಗೆ ಬರ್ತಾ ಇತ್ತು. ಆದರೆ 45 ಸಿನಿಮಾ ನೋಡಿ ಬಂದ ಮೇಲೆ ಇವರೊಳಗೆ ಎಷ್ಟು ವರ್ಷಗಳಿಂದ ಒಬ್ಬ ನಿರ್ದೇಶಕ ಸೈಲೆಂಟ್ ಆಗಿ ಬೆಳೆದಿದ್ದಾನೋ ಅನ್ನೋ ಭಾವನೆ ಬರುತ್ತೆ. ಕಥೆ, ದೃಶ್ಯ, ಸಂಗೀತ, ಭಾವನೆ ಎಲ್ಲವನ್ನ ಒಂದೇ ಲೈನ್ಗೆ ತಂದು ಕಟ್ಟೋ ಪ್ರಯತ್ನ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಸಾವಿನ ನಂತರ ಏನಾಗುತ್ತೆ ಅನ್ನೋ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ಒಮ್ಮೊಮ್ಮೆ ಮೂಡುತ್ತೆ. ಅದಕ್ಕೆ ಉತ್ತರ ಹುಡುಕುವ ಪ್ರಯತ್ನವೇ ಗರುಡ ಪುರಾಣ. ಅದರ ಪ್ರತಿಯೊಂದು ಪುಟ ತಿರುವಿದ್ರೂ ಜೀವನದ ಬೇರೆ ಬೇರೆ ಆಯಾಮಗಳು ಗೊತ್ತಾಗುತ್ತೆ. ಅದನ್ನ ಸಿನಿಮಾದ ಕಥೆಯೊಳಗೆ ಅರ್ಜುನ್ ಜನ್ಯ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ಗರುಡ ಪುರಾಣದ ತತ್ವಗಳು ಕಥೆಯ ಜೊತೆ ಟ್ರಾವೆಲ್ ಆಗತ್ವೆ. ಎಲ್ಲೂ ಉಪದೇಶದ ರೀತಿ ಅನಿಸದೆ ಕಥೆಯ ಭಾಗವಾಗಿಯೇ ಅದು ಸಾಗೋದು ಸಿನಿಮಾದ ಪ್ಲಸ್ ಪಾಯಿಂಟ್. ಇನ್ನೊಂದು ವಿಶೇಷ ಅಂದರೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಹಳೆಯ ಕಲ್ಟ ಸಿನಿಮಾಗಳ ದೃಶ್ಯಗಳನ್ನು ರೀಕ್ರಿಯೇಟ್ ಮಾಡಿರೋದು. ಅದಕ್ಕೆ ಹೊಂದುವ ಹಳೆಯ ಹಾಡುಗಳು ದೃಶ್ಯದ ಸ್ವಾದ ಹೆಚ್ಚಿಸಿವೆ. ಗ್ರಾಫಿಕ್ಸ್ ವಿಷಯದಲ್ಲೂ ಸಿನಿಮಾಗೆ ಕೊರತೆ ಅನಿಸೋದಿಲ್ಲ. ಬಿಗ್ ಬಜೆಟ್ ಸಿನಿಮಾ ಅನ್ನೋ ಫೀಲಿಂಗ್ಸ್ ಪ್ರತಿಯೊಂದು ಫ್ರೇಮ್ನಲ್ಲೂ ಬರುತ್ತೆ. ಆದರೆ ಸುಧಾರಾಣಿ ಪಾತ್ರದ ಅವಶ್ಯಕತೆ ಇತ್ತ ಅನ್ನೋ ಪ್ರಶ್ನೆ ಮಾತ್ರ ಮನಸ್ಸಲ್ಲಿ ಉಳಿದುಕೊಳ್ಳುತ್ತೆ. ನಟನೆಯಲ್ಲಿ ರಾಜ್ಬಿ ಶೆಟ್ಟಿ ಮತ್ತೆ ತಮ್ಮ ಕ್ಲಾಸ್ ತೋರಿಸಿದ್ದಾರೆ. ಮಧ್ಯಮ ವರ್ಗದ ವ್ಯಕ್ತಿಯ ಅಸಹಾಯಕತೆ, ಒಳಗಿನ ಸಂಘರ್ಷ, ನೋವು ಎಲ್ಲವನ್ನೂ ಅವರು ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಅವರ ಹಿಂದಿನ ಸಿನಿಮಾಗಳ ಕೆಲವು ಛಾಯೆಗಳು ಇಲ್ಲಿ ಒಮ್ಮೆ ನೆನಪಾಗುತ್ತೆ. ಒಟ್ಟಾರೆ ರಾಜ್ ಈ ಸಿನಿಮಾದಲ್ಲಿ ಹೆಚ್ಚು ಅಂಕ ಪಡೆದುಕೊಳ್ತಾರೆ. ರಾಯಪ್ಪ ಪಾತ್ರದಲ್ಲಿ ಉಪೇಂದ್ರ ಮತ್ತೆ ತಮ್ಮ ಖದರ್ ತೋರಿಸಿದ್ದಾರೆ. ಸಿಗಾರ್ ಸೇದುವ ಸ್ಟೈಲ್, ಹೇರ್ ಸ್ಟೈಲ್, ವಿಭಿನ್ನ ಉಡುಗೆ, ವಿಚಿತ್ರ ವಾಹನಗಳು ಎಲ್ಲವೂ ಒಪ್ಪಿ ಮ್ಯಾನರಿಸಮ್ಗೆ ಹೊಸ ಬಣ್ಣ ನೀಡುತ್ತವೆ. ಕಣ್ಣಿನಲ್ಲೇ ಡೈಲಾಗ್ ಹೊಡೆಯೋ ಶೈಲಿ, ಕೆಲ ದೃಶ್ಯಗಳಲ್ಲಿ ರಾಕ್ಷಸನಂತೆ ಕಾಣೋ ಲುಕ್ ಪ್ರೇಕ್ಷಕರಿಗೆ ಗೂಸ್ ಬಂಪ್ಸ್ ಕೊಡುತ್ತವೆ. ಸಿನಿಮಾ ಉದ್ದಕ್ಕೂ ಉಪ್ಪಿ ವರ್ಸಸ್ ರಾಜ್ ಅನ್ನೋ ಫೀಲಿಂಗ್ ಓಡುತ್ತಲೇ ಇರುತ್ತೆ. ಶಿವಪ್ಪ ಪಾತ್ರದಲ್ಲಿ ಶಿವರಾಜ್ ಕುಮಾರ್ ಸಿನಿಮಾಗೆ ಮತ್ತೊಂದು ತೂಕ ತರ್ತಾರೆ. ಎಂಟ್ರಿ ಸ್ವಲ್ಪ ಲೇಟ್ ಆದರೂ ಬಂದ ಮೇಲೆ ಪ್ರೇಕ್ಷಕರ ಮನಸ್ಸಿನಲ್ಲಿ ಪಕ್ಕಾ ಸೆಟಲ್ ಆಗಿಬಿಡ್ತಾರೆ. ಅವರ ನಟನೆ ಇಲ್ಲಿ ಒಂದು ಹಂತ ಮೇಲಿನ ಮಟ್ಟದಲ್ಲಿದೆ. ಬೇರೆ ಬೇರೆ ಅವತಾರಗಳಲ್ಲಿ ಕಾಣಿಸ್ಕೊಳ್ಳೋದು ಫ್ಯಾನ್ಸ್ಗೆ ಫುಲ್ ಹಬ್ಬ. ಅದರಲ್ಲೂ ಕೊನೆಯಲ್ಲಿ ಬರುವ ಶಿವತಾಂಡವ ದೃಶ್ಯ ಪ್ರೇಕ್ಷಕರಿಗೆ ಹೊಸ ಗುಂಗು ಹತ್ತಿಸುತ್ತೆ. ಲಾರಿಯಲ್ಲಿ ನಡೆಯುವ ಬೈಕ್ ಚೇಸಿಂಗ್ ದೃಶ್ಯ, ಮಾರುಕಟ್ಟೆ ಮೇಲಿನ ದಾಳಿ, ಹಾಗೆ ಸಿನಿಮಾದ ಕೊನೆಯ 45 ನಿಮಿಷ ಇವೆಲ್ಲ ಸೇರಿ ಮನರಂಜನೆಯ ರಸದೌತಣ ಸಿದ್ಧವಾಗುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವಿಷಯದಲ್ಲಿ ಅರ್ಜುನ್ ಜನ್ಯ ಫುಲ್ ಮಾರ್ಕ್ಸ್ ಗಿಟ್ಟಿಸಿಕೊಂಡಿದ್ದಾರೆ. ಪ್ರತಿಯೊಂದು ಸನ್ನಿವೇಶಕ್ಕೂ BGM ಪರ್ಫೆಕ್ಟ್ ಆಗಿ ಸೆಟ್ ಆಗಿದೆ. ಆದರೆ ಒಂದು ವಿಷಯ ಸ್ಪಷ್ಟ, ಇದು ಲಾಜಿಕ್ ಹುಡುಕೋ ಸಿನಿಮಾ ಅಲ್ಲ. ಇಲ್ಲಿ ಲಾಜಿಕ್ಗೆ ಜಾಗ ಕಡಿಮೆ, ಅರ್ಜುನ್ ಜನ್ಯ ಮ್ಯಾಜಿಕ್ಗೆ ಜಾಸ್ತಿ ಜಾಗ. ಕೆಲವು ಡಾಟ್ಗಳನ್ನು ಜೋಡಿಸದೆ ಓಪನ್ ಮೈಂಡ್ನಿಂದ ಸಿನಿಮಾ ನೋಡಿದ್ರೆ 45 ಖಂಡಿತ ಇಷ್ಟ ಆಗುವ ಸಾಧ್ಯತೆ ಹೆಚ್ಚು. ಒಟ್ಟಾರೆ ಹೇಳಬೇಕಂದ್ರೆ 45 ಅರ್ಜುನ್ ಜನ್ಯ ಅವರ ಮೊದಲ ಪ್ರಯತ್ನ ಅನ್ನೋದನ್ನು ಮರೆಸುವಷ್ಟು ಆತ್ಮವಿಶ್ವಾಸದಿಂದ ಮಾಡಿದ ಸಿನಿಮಾ. ಮಲ್ಟಿಸ್ಟಾರ್, ಪವರ್, ಗ್ರಾಫಿಕ್ಸ್, ತತ್ವ, ಮ್ಯೂಸಿಕ್, ಮಾಸ್ ಹಾಗೂ ಕ್ಲಾಸ್ ಮಿಶ್ರಣ ಇವೆಲ್ಲ ಸೇರಿ ಇದು ಒನ್ ಟೈಮ್ ವಾಚ್ ಅಲ್ಲ, ಫೀಲ್ ಮಾಡೋ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.